ನಮಸ್ಕಾರ ರೀ ಎಲ್ಲರಿಗೂ. ಏನಪ್ಪ ಎಂಟು ದಿವಸ ಆದ್ಮೇಲೆ ಇವತ್ತು ಬಂದೆ ಅಂತಲ್ರಿ. ಹಂಗೆ ಒಂದು ಸ್ವಲ್ಪ ಆರಾಮಿದ್ದಿಲ್ಲ, ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತು ವೀಡಿಯೋ ಮಾಡಕ್ಕೆ. ಹೆಂಗದಿರಿ, ಆರಾಮದಿರ ಅಂತ ನಾವು ತಿಳ್ಕೊತೀವಿ. ನಾವು ಆರಾಮಿದೆವು, ನೀವು ಆರಾಮದಿರ ಅಂತ ನಾನು ತಿಳ್ಕೊತೀನಿ. ಇವತ್ತು ಎದಕ್ಕೆ ಬಂದೇನಪ್ಪ ಅಂದ್ರೆ ನಾನು ಬರ್ತಡೇ ಪಾರ್ಟಿ ಹೆಂಗಂದ್ರೆ 300 ರೂಪಾಯಿ ಕೇಕ್ ತಂದಿರ್ತಾರೆ ರೀ. 10 ಮಂದಿ ಬಂದಿರ್ತಾರೆ, 10 ಮಂದಿ. 300 ರೂಪಾಯಿ ಕೇಕ್ ತಂದು 10 ಮಂದಿ ಬಂದಿರ್ತಾರೆ. ಪಾರ್ಟಿ ಮಾಡಿಸ್ಬೇಕು ನಾವು ಅವ್ರಿಗೆ. ಇಲ್ಲಾಂದ್ರೆ ಹೇ ಏನು ಕೇಕ್ ಕಟ್ ಮಾಡಿಸೇವು ಗೊತ್ತಾಗತ್ತಿಲ್ಲ ನಿಮಗೆ. ಏನೋ ಕೇಕ್ ಕಟ್ ಮಾಡ್ಸ್ಯಾರ ಅಂತ ಹೋಟೆಲಿಗೆ ಕರ್ಕೊಂಡು ಹೋದೆವು. ಅವ್ರು ಹೋದ್ರೆ ತತ್ತಿ ತಿಂದು ಬರ್ತಿದ್ದಾರೆ ಊಟಕ್ಕೆ ಹೋದ್ರೆ. ನಾವು ಕರ್ಕೊಂಡು ಹೋಗ್ಯವಲ್ಲ, ಅವರಿಗೆ ಸಿಂಗಲ್ ಆಮ್ಲೆಟ್ ನಡೆಯೋದಿಲ್ಲ, ಡಬಲ್ ಆಮ್ಲೆಟು ನಡೆಯೋದಿಲ್ಲ. ಅವಾಗ ಅವ್ರಿಗೆ ಅವ್ರು ತಿಂದ್ರೆ ತತ್ತಿ ತಿಂತಿರ್ತಾರೆ ಹೊರಗೆ. ಅವ್ರು ಊಟಕ್ಕೆ ಹೋದ್ರೆ ನಾವು ಕರ್ಕೊಂಡು ಹೋಗಿರ್ತೇವಲ್ಲ, ಮಟನ್ ಡ್ರೈಯೇ ಬೇಕು ಅವ್ರಿಗೆ. ಮಟನ್ ಸಾರು, ಮಟನ್ ಡ್ರೈ, ಮಟನ್ ಫ್ರೈಯೇ ಬೇಕು. ಮತ್ತು ಇಲ್ಪ ಮತ್ತು ಇವು ಕುಡುಕರು ಇರ್ತಾರೆ ಕೆಲವೊಂದಿಷ್ಟು ಮಂದಿ, ಮತ್ತು ಸೆರೆ ಬೇಕಲೇ ಅಂತಾರೆ. ಆತಪ್ಪ ಅಂತ ನಾವು ಲೇ ರೊಕ್ಕ ಕಡಿಮೆ ಅದಾವು ಮತ್ತು ನೋಡು ಅಂತ ಆತಳ ಸ್ವಲ್ಪ ನಾವು ಕುಡಿಸೋದಾದ್ರೆ ಅವ್ರಿಗೆ ಸ್ಟ್ಯಾಂಡರ್ಡ್ ಬೇಕು. ಅವ್ರು ಕುಡಿದಾದ್ರೆ ಒಂದು 90 ಹೊಡೆದು ಓಟಿ 10, 20, 30, 40 ರೂಪಾಯಿ ನಾವು ಓಟಿ ಹೊಡೆದು ಬಂದ್ಬಿಡ್ತಾರೆ. ಹಿಂಗೆ ಬರ್ತಡೇ ಪಾರ್ಟಿ ಹಾಕೋರಿ. ಬರ್ತಡೇ ಪಾರ್ಟಿ ಕುಡ್ದಾರ ಹೋಗ್ಬಿಡು ಅಂತಂದು ಹೊಡ್ತುಂಬ ಊಟ ಮಾಡಿಸ್ಬೇಕಾ ನಾವು. ಕಡೆಗೆ ಮಗ್ಲ ಕುಂತಿರ್ತೇವೆ ಬರ್ತಡೇ ಅವತ್ತು ನಮ್ದು. ಕಡೆಗೆ ನಮ್ಮ ಮ್ಯಾಗಾರ ವಾಂತಿ ಮಾಡ್ತಾವೆ, ಮುಂದೆ ತಾರು ತಿಂದಿರ್ತಾವಲ್ಲ ಅದ್ರೊಳಗಾರ ವಾಂತಿ ಮಾಡ್ತಾವೆ, ಮಗರು ಕುಂತಿರ್ತಾವಲ್ಲ ಅದ್ರೊಳಗಾರ ವಾಂತಿ ಮಾಡ್ತಾವೆ. ಬರ್ತಡೇ ಪಾರ್ಟಿ ಐತಲ್ಲ, 300 ರೂಪಾಯಿ ಕೇಕ್ ತಂದು ಮಿನಿಮಮ್ ಅಂದ್ರೆ 3000 ಅಂತ 10,000 ರೂಪಾಯಿ ಬಿಲ್ ಮಾಡಿಸ್ತಾರೆ. ಇದು ನಮ್ಮ ದೋಸ್ತರದ ಲೆಕ್ಕ. ನೀವು ನಿಮ್ಮ ದೋಸ್ತರು ಎಷ್ಟು ಮಂದಿ ನಿಮಗೆ ಹಿಂಗೆ ಚೆಂಡ ಹಾಕ್ಯಾರ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.